ಟೈಮಿಂಗ್ ಅಂತೆ, ಟೈಮಿಂಗ್ ಮಸ್ತ್ ಟೈಮಿಂಗ್. ತಾರೀಖ್ ಇವತ್ತು 18 ಅನ್ಸುತ್ತಲ್ವಾ, ಇಲ್ಲಿ ಕ್ಯಾಲೆಂಡರ್. 18ನೇ ತಾರೀಕು ಆಯಿತಾ, ಆಗಸ್ಟ್ ತಿಂಗಳು 2024 ವರ್ಷ. ಏನು ಟೈಮಿಂಗ್ ನೋಡ್ರಿ. ಈ ದಿನ ನಾನು ನ್ಯೂಸ್ ನೋಡ್ತಿದ್ದೀನಿ. ನ್ಯೂಸಲ್ಲಿ ಹೇಳ್ತಾರೆ ದೇಶದಾದ್ಯಂತ ಕಾಲುಬಾಯಿ ರೋಗ ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಮಹಾ ಅಭಿಯಾನ ಮಾಡಕ್ಕಂತ ಹೊರಟಾರಂತೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್. ಅಂದರೆ ಪಶು ಸಂಗೋಪನಾ ಇಲಾಖೆಯ ಜನ, ಸೆಂಟ್ರಲ್ ಗೌರ್ಮೆಂಟಿಂದ. ನಾನು ಕೇಳಿ 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 ಇಟ್ಟೆ, ಕಿವಿ ಕೇಳಿಸೋದಿಲ್ವೇನೋ ಅನ್ನೋಂಗ ಮುಚ್ಕೋತಾರೋ ಅನ್ನೋದು ಆನ್ಸರೇ ಇಲ್ಲ ಈ ಅಫಿಷಿಯಲ್ಗಳ ಕಡೆಯಿಂದ. ನಾನು ಕೇಳ್ತೀನಿ, ಅಲ್ಲ ಕಣ್ರಪ್ಪ, ಈ ಪ್ರಾಣಿಗಳಿಗೆಲ್ಲ ಅಂದರೆ ಎಮ್ಮೆ ದನಗಳಿಗೆ ಆಯಿತಾ, ದನಗಳಿಗೆ ಆ ಜರ್ಸಿ ಪರ್ಸಿ ಸಿಂಧಿ ಪಂದಿ ಏನೇನ ಹಾಳುಮುಳು ಪರದೇಶದಿಂದ ಬಂದವು, ವಿಷದ ಹಾಲು ಹಂಚವು ಪ್ರಪಂಚಕ್ಕೆಲ್ಲ, ಅಂಥವಕ್ಕೆಲ್ಲ ಅವುಗಳ ಕಿವಿಗಳಿಗೆ ಟ್ಯಾಗ್ ನಂಬರ್ ಹಾಕ್ತಾರೆ. ಒಂದು ಬಾರ್ ಕೋಡ್ ಜೊತೆ ಒಂದು ಟ್ಯಾಗ್ ಹಾಕ್ತಾರೆ. ಯಾಕೆ ಹಾಕ್ತೀರಾ ಅಂತ ನಾ ಕೇಳಿದೆ. ಯಾಕೆ ಹಾಕ್ತೀರಪ್ಪ ಆ ಟ್ಯಾಗು ಅಂತ ನಾ ಕೇಳಿದೆ. ಅವ್ರು ಹೇಳಿದ್ರು ಅಡ್ಡಾದಿಡ್ಡಿ ಅಂದರೆ ಹಿಂಗೆ, ನೋಬಡಿ ವಿಲ್ ರಿಪ್ಲೈ ಆನ್ ಪೇಪರ್. ಅಂದರೆ ಪೇಪರ್ ಮೇಲೆ ಬರೆದು ಕೊಡುವಂಥ ಗಟ್ಸ್ ಒಬ್ರಿಗೂ ಇಲಾಖೆ ಇಲ್ಲ ಇವರಿಗೆ. ಅಸಹ್ಯದ ಜನ, ಆ ಸೀಮೆ ಅಸಹ್ಯದ ಜನ. ಇವ್ರೇನು ಹೇಳ್ತಾರೆ ಬಾಯಲ್ಲಿ, ಫೋನಲ್ಲಿ, ಅದು ಇದು ಕಾಲು ಬಾಯಿ ರೋಗಕ್ಕೆಲ್ಲ ವ್ಯಾಕ್ಸಿನೇಷನ್ ಮಾಡಬೇಕಲ್ಲ, ಅವಾಗ ಎಲ್ಲ ದನಕ್ಕೂ ವ್ಯಾಕ್ಸಿನೇಷನ್ ಮಾಡಿದೀವಿ ಇಲ್ವೋ ಅಂತ ಅಂದ್ಬಿಟ್ಟು ಝೀರೋ ಟಾಲರೆನ್ಸ್ ಅಂದರೆ ಝೀರೋ, ಒಂದು ದನನ ಬಿಡೋಂಗೇ ಇಲ್ಲ. ಆ ಲೆವೆಲ್ಲಿಗೆ ಪ್ರಾಣಿಗಳಿಗೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಆರ್ಡರ್ಗಳು ಇರೋದು ಆಯ್ತಾ. ಅಂಥದ್ರಲ್ಲಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಯಾವ ಕಚ್ಚೆ ಪಿಚ್ಚೆ ಮಿನಿಸ್ಟರ್ಗಳು ಯಾರ್ಯಾರು ಕುಂತವ್ರೋ ಅಲ್ಲಿ, ಅವ್ರ ಕೆಳಗಡೆ ಈ ನಮ್ಮ ಚೀಫ್ ಮಿನಿಸ್ಟರ್, ಅವ್ರ ಕೆಳಗಡೆ ಅವ್ರ ಮೇಲ್ಗಡೆ ಇವ್ರುಗಳ ಅಧ್ಯಕ್ಷತೆಯಲ್ಲಿ ಈ ಬಾಯಿ ರೋಗ ನಿರ್ಮೂಲನೆಗೆ ಮಾಡೋ ವ್ಯಾಕ್ಸಿನೇಷನ್ ಯಾವ ಲೆವೆಲ್ಲಿಗುಂಟು ಅಂತ ಅಂದ್ಬಿಟ್ಟು ನಾನಿಲ್ಲಿ ಈ ವಿಡಿಯೋಗೆ ಅಟ್ಯಾಚ್ ಮಾಡಿದ್ದೀನಿ ಇನ್ನೊಂದು ವಿಡಿಯೋ ಲಿಂಕು, ಅದರಲ್ಲಿ ನೋಡಿ ಸತ್ಯ ಏನು ನಡೀತಾ ಇರೋದು ಇಲ್ಲಿ ಅಂತ ಅಂದ್ಬಿಟ್ಟು. ಆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಜನ ಅವರು ಹಾಸ್ಪಿಟ್ಲಿಗೆ ಬರೋ ದನಗಳಿಗೆ ಎಲ್ಲೋ 1ಕೋ 2ಕೋ ಇರ್ತೇನ ಟ್ಯಾಗು, ಬಾಕಿ ವಿಕಿರಕ್ಕೆ ಇಲ್ಲ. ಯಾಕಿರೋದಿಲ್ಲ? ಒಂದು ಅವರು ಕದ್ದು ತಗೊಂಬಂದಿರ್ತಾರೆ, ಹಳೆ ಟ್ಯಾಗ್ ನಂಬರು ಬಿಚ್ಚಿ ಹಾಕ್ಬೇಕಾಗಿರುತ್ತೆ, ಹಂಗ ಮಾಡಿ ಬಿಚ್ಚಿ ಹಾಕಿರ್ತಾರೆ. ನಾನು ಒಂದು ಕೋಣನ ಕೊಟ್ಟಿದ್ದೆ ಒಬ್ಬ ಮನುಷ್ಯನಿಗೆ ಸುಮ್ಮನೆ ನೋಡ್ಕೊಳ್ಳೋಕ್ಕೆ. ಅದಕ್ಕೆ ಎಲ್ಲಿ ತನಕ ಬದುಕಿರೋಕ್ಕೆ ಕಾನೂನಲ್ಲಿ ಅವಕಾಶ ಉಂಟು, ಅಲ್ಲಿ ತನಕ ನೀನು ಅದ್ರ ಜೀವ ನೋಡ್ಕೋಬೇಕು, ಅದನ್ನ ಈ ಬೇರೆ ಇದಕ್ಕೆ ಕೆಲಸಕ್ಕೆ ನೀನು ಯೂಸ್ ಮಾಡ್ಕೋಬೇಕಾದ್ರೆ ಅಂತ ಅಂದ್ಬಿಟ್ಟು ಆ ಕಳ್ಳ ನನಗೆ ಆಶ್ವಾಸನೆ ಕೊಟ್ಬಿಟ್ಟು ಕಡೆಗೂ ಅದನ್ನು ಕಳೆದೋಯ್ತು. ಫಸ್ಟ್ ಟ್ಯಾಗ್ ನಂಬರ್ ಇಲ್ಲ ನಾ ಕೇಳಿದ್ಕೆ, ಉದುರೋಯ್ತು, ಇದು ಟ್ಯಾಗ್ ಉದುರೋಯ್ತು ಅಂತ ಹೇಳ್ದ. ಕಿವಿದು ಉದುರೋದ್ರೆ ಇನ್ನೊಂದು ಹಾಕ್ಸ್ಬೇಕಾಗಿತ್ತಲ್ಲೋ, ನೀವು ಹೊಸದು ಕಂಪ್ಲೇಂಟ್ ಮಾಡ್ಬಿಟ್ಟು. ಅದು ಗೊತ್ತಾಗೋದಿಲ್ಲ. ಅಂದರೆ ಇವ್ರು ಮಾಡ್ತಿರೋದು ಕಳ್ಳತನ ಗೊತ್ತಾಗೋಗುತ್ತೆ. ಆಮೇಲೆ ನಾನೇ ಇನ್ನು ಪರ್ಸನ್ ಹೋಗಿ ನೋಡ್ಕೊಬರಕ್ಕಂತ ಹೋದರೆ ಅವ ಕಳೆದೋಯ್ತು ಅಂತ ಒಂದ್ಸಲ ಹೇಳೋದು, ಆಮೇಲೆ ಮತ್ತಿನ್ನೊಂದಿನ ಹೇಳೋದು, ಕಳ್ಳೊತ್ಕೋಬೋದಾ ಅಂತ ಒಂದ್ಸಲ ಹೇಳೋದು, ಆಮೇಲೆ ನೋಡ್ರಿ ಇಲ್ಲೇ ಬಿಟ್ಟಿದ್ದೀನಿ ಅಂತ ಇನ್ನೊಂದು ಯಾವುದೋ ಬೇರೆ ಕೊಂಡದ್ದು ಫೋಟೋ ಕಳಿಸೋದು ನನ್ನ ಮೊಬೈಲಿಗೆ. ಈ ಥರ ಚೀಪ್ ರೇಟೆಡ್ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಿದ್ದ ಆ ಮನುಷ್ಯ. ಅವನ ಮೇಲ್ಗಡೆ ಒಂದು ಕಂಪ್ಲೇಂಟ್ ಮಾಡಿದ್ವಿ ನಾವು ಗ್ರಾಮೀಣ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಸನ ಆ ಪರ್ಟಿಕ್ಯುಲರ್ ಸ್ಟೇಷನಲ್ಲಿ ಮಾಡಿದ್ವಿ.
ಅವರು ಅರ್ಧಂಬರ್ಧ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಅದನ್ನು ನಮಗೆ ಬರೋದಿಲ್ಲ, ಇದು ಜ್ಯೂರಿಸ್ಡಿಕ್ಷನ್, ಅರ್ಕಲಗೂಡಿಗೆ ವರ್ಗಾವಣೆ ಮಾಡ್ತೀವಿ ಅಂತ ಬಾಯಲ್ಲಿ ನನ್ನ ಹತ್ರ ಹೇಳಿದ್ರೆ ಅಷ್ಟೇನೆ ಹೊರತು ಅವರು ಅಫಿಷಿಯಲಿ ಏನು ಮಾಡಬೇಕಾಗಿತ್ತು ಪೇಪರ್ ವರ್ಕು ಇಲ್ಲಿಗೆ ಕಳಿಸೋದು ಅರ್ಕಲಗೂಡಿಗೆ. ಅರ್ಕಲಗೂಡು ಅವರು ಅಲ್ಲಿ ಬರೋಲ್ಲ, ಅದು ಹಾಸನಕ್ಕೆ ಬರೋದು. ಅವ್ರು ತಪ್ಪಿಸ್ಕೋಬೇಕಾಗಿತ್ತು ಹೆಂಗಾರ ಮಾಡಿ ಆ ಕೇಸಿನ ಇನ್ವೆಸ್ಟಿಗೇಷನ್ನ. ಎಷ್ಟು ದುಡ್ಡು ಇಸ್ಕೊಂಡಿದ್ರೇನೋ ಯಾರಿಗೆ ಗೊತ್ತು. ಅವನು ಕಳ್ಳರ ಕಡೆಯಿಂದ ಮಸ್ತ್ ದುಡ್ಡು ಇಸ್ಕೋತಾರೆ ಪೊಲೀಸರು. ಇದು ಗ್ಯಾರಂಟಿ. ಇದು ನಡೀತಿರೋದು ವಿಚಾರ ಇದೆ, ಸಮಾಜದಲ್ಲಿ ನಡೀತಿರೋ ಆರ್ಡಿನರಿ ಇದು. ಅವರೆಲ್ಲ ಲಕ್ಷ ಪಕ್ಷ ಎಲ್ಲ ಕೊಟ್ಟು ಬಂದಿರ್ತಾರಲ್ಲ, ಆ ಬಂದಂತ ಇವ್ರಿಗೆ ಇಷ್ಟ ಬಂದಿದ್ದ ಜಾಗಕ್ಕೆ ಪೋಸ್ಟಿಂಗ್ ಮಾಡಿಸ್ಕೊಳಕ್ಕೆ ಅಲ್ವಾ. ಅಲ್ಲಿ ನೋಡ್ರಿ ಅವ ಯಾರೋ ಕೋಲಾರದಲ್ಲಿ ಅಲ್ಲಿ ಯಾರೋ ಒಬ್ಬ PSI ಖಾಲಿ ಒಂದೇ ಒಂದು ತಿಂಗಳ ಎಕ್ಸ್ಟೆನ್ಷನ್ ಮಾಡಿ ಕೊಡಿ ಇಲ್ಲೇ ಇರೋಕ್ಕೆ. ಯಾದಗಿರಿ ಪೊಲೀಸ್ ಸ್ಟೇಷನ್ದು PSI 20-30 ಲಕ್ಷಗಳಷ್ಟು ಕೇಳ್ತಾ ಇದ್ರು. ಅಲ್ಲಿ MLAಗಳು ಮತ್ತೆ ಅವನ ಮಗ ಈ ರೌಡಿಸಮ್ ಮಾಡ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ತಿರ್ಗೋ ಪೊಲಿಟಿಷಿಯನ್ಗಳು ಅಂತ. ಅಂದರೆ PSIಗಳು ಖಾಲಿ ಕೂತ್ಕೋತಾರ, ಅವರು ಮಾಡ್ಬೇಕಲ್ಲ ಕಲೆಕ್ಷನ್ ಬಿಸಿನೆಸ್. ಅಷ್ಟೊಂದು ಲಂಚ ಕೊಟ್ಟು ಬರ್ತಾರೆ ಒಂದು PSI ಜಾಗನ ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ. ಅಂದರೆ ಇನ್ನು CPIಗಳು ಯಾವ ಲೆವೆಲಲ್ಲಿ ಮಾಡ್ತಾರೆ, ಅವ್ರು ಬೆಳಗಡೆ ಕೂತ್ಕೊಳ್ಳೋ DOSPಗಳು ಯಾವ ಲೆವೆಲಲ್ಲಿ ಮಾಡ್ತಾರೆ, SPಗಳು ಯಾವ ಲೆವೆಲಲ್ಲಿ ಮಾಡ್ತಾರೆ, ಏನು ಕತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ದು. ಇವ್ರು ನ್ಯಾಯ ನೀತಿಲಿ ಇದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಅನ್ನೋದಾದ್ರು ಯಾಕಿರ್ಬೇಕಾಗಿತ್ತು ನಮ್ಮ ಸರ್ಕಾರದ ಕಡೆಯಿಂದ ಅದನ್ನ ಮಾಡೋದು. ಇವ್ರು ನ್ಯಾಯ ನೀತಿಲಿ ಇರ್ತಾರೆ ಅಂತಂದಿದ್ರೆ ಆ ಲೋಕಾಯುಕ್ತ ಯಾಕೆ ಬೇಕಾಗಿತ್ತು ನಮಗೆ? ಅಲ್ಲಿಗೂ ಹೋಗೋರು ಯಾರು ಲೋಕಾಯುಕ್ತಕ್ಕೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆನೆ ಯಾರು ಮೋಸ್ಟ್ ಕರಪ್ಟ್ ಇರ್ತಾರಲ್ಲ ಅಂಥವ್ರನ್ನ ಹ್ಯಾಂಡ್ ಪಿಕ್ ಮಾಡಿ ಆರಿಸಿ ತಗೊಂಡೋಗಿ ಅಲ್ಲಿಡ್ತಾರೆ. ಕಳ್ಳರನ್ನ ಕಾಯಕ್ಕೆ ಸೂಪರ್ ಕಳ್ಳರು ಅನ್ನೋ ಥರ ಲೆಕ್ಕಕ್ಕೆ. ಹಿಂಗೆ ಕಂಡ್ರಪ್ಪ ಟ್ಯಾಗ್ ಇಲ್ದಿರೋದು. ಟ್ಯಾಗ್ ನೀವು ಹಾಕೋದಾದ್ರೂ 1ಕ್ಕೆ 2ಕ್ಕೆ 3ಕ್ಕೆ ಹಾಕೋದಾದ್ರೆ ಯಾಕಾರೋ ಹಾಕ್ತೀರಾ, ಹಾಕ್ಬೇಡಿದ. ಅದೇನು ಟ್ಯಾಗ್ ಹಾಕಕ್ಕೆ ಕಮ್ಮಿ ದುಡ್ಡು ಖರ್ಚಾಗುತ್ತಾ? ಸೆಂಟ್ರಲ್ ಗೌರ್ಮೆಂಟಿಂದ ಇಸ್ಕೊಳ್ಳೋ ಅಮೌಂಟ್ ಎಷ್ಟೋ ಕಣೆ, ಲಕ್ಷನೋ ಎಷ್ಟು ಕೋಟಿಗಳು, ಎಷ್ಟೆಷ್ಟು ಸಾವಿರ ಕೋಟಿಗಳು ಯಾವನಿಗೆ ಗೊತ್ತು. ಅದು ಯಾರ್ಯಾರು ಜಾಬ್ ಸೇರ್ತದೋ ಗೊತ್ತಿಲ್ಲ. ಹಾಕಿದೀವಿ ಅಂತ ಹೇಳಕ್ಕೆ ಸುಮ್ಮನೆ ಅಲ್ಲೊಂದು ಹಾಕ್ಸೋದು. ನನ್ನ ಮನೆ ದನಗಳಿಗಂತೂ ತಪ್ಪದೆ ಅವಕ್ಕೆ ಸ್ವಲ್ಪ ವಯಸ್ಸಾಯ್ತಿದ್ದಂಗೆ ಸಾಕು ತಕ್ಷಣ ಹಾಕ್ಸ್ಬಿಡ್ತೀನಿ. ಮತ್ತೆ ಕಳ್ಳ ಕತ್ಕೋದ್ರೆ ನಮ್ಗೆ ಐಡೆಂಟಿಫೈ ಮಾಡಕ್ ಬೇಕಲ್ಲ ಅಂತ ಹಾಕಿಸ್ತೀನಿ ನಾನು. ಆದ್ರೆ ಬಾಕಿ ಇವರೆಲ್ಲ ಚಿಂದಿ ಪಂದಿ ಹಸುಗಳನ್ನೆಲ್ಲ ಸಾಕಿರೋರು ಅವ್ರು ಇರ್ತಾರಲ್ಲ, ಅವರೆಲ್ಲ ಗಬ್ಬ ಆಗಿರುತ್ತೆ ಹಸು. ಈ ಡಿಪಾರ್ಟ್ಮೆಂಟ್ ಜನಗಳಿಗೆ ಗೊತ್ತಿರುತ್ತೆ ಆ ಹಸು ಹಾಕಿದ ಕರು ಗಂಡೋ ಹೆಣ್ಣೋ ಅಂತನೂ ಪತ್ತೆ ಮಾಡ್ಕೊಳಕ್ಕಾಗತ್ತೆ. ಗಂಡಾರಾಗ್ಲಿ ಹೆಣ್ಣಾರಾಗ್ಲಿ ಅದಕ್ಕೆ ಎಷ್ಟು ದಿನಗಳದನ್ನ ನ್ಯಾಯ ನೀತಿಲಿ ನೋಡ್ಕೋಬೇಕು, ಅಷ್ಟು ದಿನಗಳೊಳಗೆ ನೋಡ್ಕೊಂಡು ಆಮೇಲೆ ಅದ್ರ ಕಿವಿಗೆ ಟ್ಯಾಗ್ ಆಗೋ ತನಕ ಅದನ್ನ ನೋಡ್ಕೋಬೇಕು ನ್ಯಾಯ ನೀತಿಲಿ. ನೀವು ಅಂತ ಏನಾರು ಕಾನೂನು ಮಾಡಿದ್ದೀರಾ? ಪಶು ಸಂಗೋಪನೆ ಇಲಾಖೆ ಜನ ಎಲ್ಲರೂ ಹೇಳ್ತಾರೆ, ರೈತರು ಸತ್ತೋಯ್ತು ಗಂಡು ಕರು ಆಗಿದ್ರೆ, ಕರು ಹಾಕೋವಾಗಲೇ ಸತ್ತೋಯ್ತು ಹಿಂಗೆ ಹೇಳೋದು. ಹೆಣ್ಣಾದ್ರೆ ಭಾಳ ಖುಷಿಲಿ ಅದಕ್ಕೆ ಚಂದ ಬೆಳೆಸಿ ಊಟ ಗೀಟ ಹಾಕಿ ಫುಡ್ ಗಿಡ್ ಎಲ್ಲ ತಿನ್ನಿಸ್ಬಿಟ್ಟು ಚೆನ್ನಾಗಿ ಬೆಳೆಸಿ ಮಸ್ತ್ ದುಡ್ಡು ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೋತಾರೆ. ಈ ಸಿಂಧಿ ಹಸು ಪಂದಿ ಹಸುಗಳಲ್ಲೆಲ್ಲ ಗಂಡೇನಾರ ಹುಟ್ಟಿದ್ರೆ ಅದು ಪಾಪ 4 ವಾರದ ಟೈಮಲ್ಲಿ ಸತ್ತೋಗುತ್ತೆ ಮೀಟ್ ಮಾರ್ಕೆಟಲ್ಲಿ. ಈ ಸಾವುಗಳನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇದ್ದಾರೋ ಇಲ್ವೋ ಜನ, ಬಾಕಿ ಸ್ಟೇಟ್ಗಳಲ್ಲಿ ಗೊತ್ತಿಲ್ಲ. ಹಾಸನದಲ್ಲಿ ಮಾತ್ರ ದೇವರಾಣೆಗಳು ಇಲ್ಲ, ನಾನೇ ಕಂಡಿದ್ದೀನಿ. ಇಂಥ ದುರವಸ್ಥೆಯಲ್ಲಿ ನಮ್ಮ ಸೊಸೈಟಿ ಇರೋವಾಗ ನನ್ನ ಎಮ್ಮೆನೇ ಒಬ್ಬ ಕಳ್ಳ ಈ ಕಡೆ ನನ್ನ ಮನೆಯಿಂದ ಓಡಿಸಿ ಅದು ದೂರಕ್ಕೆಲ್ಲ ಹೋಗಿ ಪಾಪಚ್ಚಿ ಮನೆಗೆ ಬರೋಕ್ಕೆ ವಾಪಸ್ ದಾರಿ ಗೊತ್ತಾಗ್ದಲ್ಲೇ ಎಲ್ಲ ಕಳ್ಳರು ಇತ್ತಿಂದತ್ತ ಓಡಿಸಾಡಿ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಅದನ್ನು ಹೆಂಗೆ ಹುಡುಕಾಗುತ್ತೆ, ಎಮ್ಮೆ ಎಲ್ಲ ಒಂದೇ ಥರ ಕಾಣ್ತವೆ. ಹಿಂಗೇಳಿ ಇನ್ವೆಸ್ಟಿಗೇಷನ್ನೇ ಮಾಡ್ದಲೆ ರಿಪೋರ್ಟ್ ಮಾಡಿ
ಕೇಸ್ ಫೈಲ್ ಮಾಡಕ್ಕನ 1.5 ತಿಂಗಳೇನೋ ತಗೊಂಡ್ರು ಅವರು. ಅಂಥದ್ರಲ್ಲಿ ಹುಡುಕ್ತಾರೆ ಇವರು ಅಂತ ಏನು ನಂಬಿಕೆ ಇವ್ರ ಮೇಲೆ ನಮಗೆ ಅಲ್ವಾ? ಸಿ ರಿಪೋರ್ಟ್ ಬರ್ತಾರೆ. ಅಂಥದ್ರಲ್ಲಿ ಇಷ್ಟೊಂದು ದಿನ ಆದಮೇಲೆ ಮೊನ್ನೆ ದಿನ August 15 ನನ್ನ ಹುಟ್ಟದ ದಿನ ನನ್ನ ಎಮ್ಮೆ ದಡ್ಡಡಿಯರ್ನ ರೋಡಲ್ಲೇ ಸಿಕ್ಬಿಡ್ತು. ಅದು ಎಲ್ಲಿ ಯಾವ ಜಾಗದಲ್ಲಿ ಅದು ಡಿಸಪಿಯರ್ ಆಯಿತು, ಯಾರಿಗೆ ಲಾಸ್ಟ್ ಅದನ್ನ ಕಣ್ಣಾರ ಕಂಡಿದ್ರು ನಾನು ಹುಡುಕ್ದಂಗೆ, ಪೊಲೀಸರಲ್ಲ, ನಾನು ಹುಡುಕ್ದಂಗೆ ಅದು ಯಾವ ಊರಲ್ಲಿ ಡಿಸಪಿಯರ್ ಆಗಿತ್ತು, ಕೈಗೆ ಹಿಡ್ಕೊಳಕ್ಕಾಗಲಿಲ್ಲ, ಹಗ್ಗನ ತಪ್ಪಿಸ್ಕೊಂಡು ಹೋಯ್ತು ಅಂತ ಜನಗಳೆಲ್ಲ ಹೇಳಿದ್ರು. ಅದರ ಪ್ರಕಾರ ಅದರ ಪಕ್ಕದ ಹಳ್ಳಿಯಲ್ಲೇನೆ ಯಾರೋ ಒಬ್ರು ಮನುಷ್ಯರು ಅದನ್ನ 2 ವರ್ಷ ಸಾಕಾರೆ, 2 ರಿಂದ 2.5 ಸುಮಾರು ಸಾಕಾರೆ. ಅವ್ರಿಗೆ ಹೇಳಕ್ ಬರೋದಿಲ್ಲ, 1-3 ಅಂತಾರೆ ಆವ್ರೇಜ್. ಆಯ್ತಾ, ಸಾಕಿದ್ದಾರೆ. ಅವ್ರು ಸಿಕ್ಬಿಡ್ತು ನನಗೆ ಅದ್ರ ಓನರ್ಗಳು. ನಾನು ತಕ್ಷಣ 112 ಡಯಲ್ ಮಾಡಿ, ತಕ್ಷಣ ಎಮರ್ಜೆನ್ಸಿಗೆ ನಾನು ಡಯಲ್ ಮಾಡಿ, ನೋಡಿ ಇದನ್ನ ನಾನು ಹಿಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ನನಗೆ ಅಂತ PSI ಹತ್ರ ಹೋಗಿ ಅರ್ಕಲ್ಗೂಡ್ದು ಯಾರೋ ಲೇಡಿ ಕಾವ್ಯ ಅಂತ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಬಂದಿದ್ದಾರೆ. ಇನ್ನೊಬ್ಬರು ಲೇಡಿ ಆಫೀಸರು ನಮ್ಮ ಹಾಸನ ಡಿಸ್ಟ್ರಿಕ್ಟ್ಗೆ ನೋಡ್ಕೊಳ್ಳಿ ಅಂದರೆ ನಾನು ಎಲ್ಲೆಲ್ಲೆಲ್ಲ ಹೋಗ್ತೀನೋ ಅಲ್ಲೆಲ್ಲೆಲ್ಲ ಒಬ್ಬರು ಲೇಡಿ ಆಫೀಸರ್ ಇರ್ತಾರೆ. ನನ್ನ ಕೆಲಸ 1 ನಯಾ ಪೈಸದ್ದು ಮಾಡ್ದಲ್ಲೇ ಹೋದ್ರೂ ಮಾಡ್ತೀವಿ ಅಂತ ಅಂತ ಮೋಸದ ಸ್ಟಂಟ್ ಮಾಡ್ಕೊಂಡು ಅದೇ ಮಾಡಿದ್ದವರು. 15ನೇ ತಾರೀಕು ನನ್ನ ಹುಟ್ಟುಹಬ್ಬದ August 15. ಕಳಿಸ್ಲೂ ಇಲ್ಲ, ಏನೂ ಇಲ್ಲ. ಕಳಿಸೋ ಹೊತ್ತಿಗೆ ಹೆಂಗಾರ ಮಾಡಿ ಎಲ್ಲಿ ಸಿಕ್ಕಿದ್ಯೋ ಅದು ಜಾಗ ಹೇಳಿ ಅಂತ ಫಸ್ಟ್ ಕೇಳ್ತಾರೆ. ಹೇಳ್ಬಿಟ್ಟು ಆಮೇಲೆ ಅಲ್ಲಿ ಯಾರಿದ್ದಾರೋ ಜನ ಅಲ್ಲಿರೋರು ಅವ್ರಿಗೂ ಕರ್ಕೋಗ್ರಪ್ಪ ಇಲ್ಲಿಂದ ಅಂತ ಹೇಳೋ ಐಡಿಯಾ ಅನ್ಸುತ್ತೆ ಅವ್ರಿಗೆ. ನನಗೆ ನೀವೇ ಬನ್ನಿ ಜೊತೆಲಿ, ಲಗೇಜ್ ಆಟೋ ಜೊತೆಲಿ ಕರ್ಕೊಂಡ್ಬನ್ನಿ, ತಗೊಂಬನ್ನಿ, ಪೊಲೀಸ್ ಕಸ್ಟಡಿಲಿ ಇಟ್ಕೊಳ್ಳಿ, ಐಡೆಂಟಿಫಿಕೇಶನ್ ಮಾಡ್ಬಿಟ್ಟು ಆಮೇಲೆ ಯಾರ್ ಕಸ್ಟಡಿ ಕೊಡ್ತಿರೋ ಕೊಡೋರಂತೆ, ಕಂಪ್ಲೇಂಟ್ ಅಂತೂ ನಾನು ಅಲ್ವಾ ಫಸ್ಟ್ ಮಾಡಿರೋದು ಅಂತ ಅಂದ್ಬಿಟ್ಟು ಮಾಡಲಿಲ್ಲ ಅವರು. ಅನಿಲ್ ಅನ್ನೋ ಒಬ್ಬ PC-ನ ಕ್ಯಾಶುಯಲ್ ವೇರಲ್ಲಿ ಪ್ರೈವೇಟ್ ವೆಹಿಕಲಲ್ಲಿ, ಪೊಲೀಸ್ ವೆಹಿಕಲ್ ಅಲ್ಲ, ಪ್ರೈವೇಟ್ ವೆಹಿಕಲಲ್ಲಿ 112 ಡಯಲ್ ಮಾಡಿದ್ರೆ 112 ವೆಹಿಕಲ್ ಬರಬೇಕು. ಇವಾಗ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದಿದ್ದ, ಯಾರೋ MLA ಕಡೆ ಗಾಡಿ ಏನೋ ಅನ್ನೋ ಥರ ಕಾಣಿಸ್ತಿತ್ತು ನನಗೆ. ಅದು ಅಂದ್ರೆ ಯಾರೋ ಇಲ್ಲಿ ಲೋಕಲ್ ಅಲ್ಲಿ ಅರ್ಕಲ್ಗೂಡು ಲೋಕಲ್ ರೌಡಿಗಳಿಗೆ ಎಲ್ಲಿ ಇಸ್ಕ ಬಂದಿದ್ದ ವೆಹಿಕಲ್ ಏನೋ ಅನ್ನೋ ಥರ ಕಾಣಿಸ್ತಿತ್ತು ನನಗೆ. ಇಂಥ ಕಡೆ ಕ್ಯಾರಿಯರ್ ಇತ್ತು, ಆದರೆ ಕ್ಯಾರಿಯರ್ಗೆ ಇದನ್ನ ಎಮ್ಮೆನ ಲೋಡ್ ಮಾಡೋಕ್ಕಾಗೋ ಥರ ಅದು ವೆಹಿಕಲ್ ಅಲ್ಲ, ಜೀಪ್ ಅದು, ಲಗೇಜ್ ಕ್ಯಾರಿಯರ್ ಅಲ್ಲ. ನಾನಂತೂ ಆ PSIಗಳಿದ್ದೆ, ನಾನೇ ಕೊಡ್ತೀನಿ ಬಾಡಿಗೆ ಮೇಡಮ್, ನನ್ನ ಎಮ್ಮೆ ಸಿಕ್ಕಿದೆ, ಪ್ಲೀಸ್ ಬನ್ನಿ ನೀವೇ ಅಂತ ಅಂದ್ಬಿಟ್ಟು ಎಮ್ಮ ಬರಲಿಲ್ಲ. ವೆಹಿಕಲ್ ವ್ಯವಸ್ಥೆ ಮಾಡಲಿಲ್ಲ, ಪೊಲೀಸ್ ಮನೆ ವ್ಯವಸ್ಥೆ ಮಾಡಲಿಲ್ಲ. ಅಲ್ಲಿ ಕೂತ್ಕೊಂಡು ಕಾಯ್ಕೊಂಡು, ಇಲ್ಲಿ ಕೂತ್ಕೊಂಡು ಕಾದು ಕಾಯಿಸಿ ನಾನು ಸುಮಾರು 4:30 ತನಕ ಎಲ್ಲ ಆಡಿಸಿ ಕಡೆಗೂ ಮಾರಾಯ ಬಂದಾವ ಅನಿಲ ಅನ್ನವ ಕ್ರೈಮ್ ಪೊಲೀಸಿಂದು ಕಾನ್ಸ್ಟೇಬಲ್ ಮಹಾರಾಯ ಅಲ್ಲಿ ಬಂದು ಆಡಿದ ನಾಟಕ ಏನು ಅಂತ ಅಂದ್ಬಿಟ್ಟು ಸಣ್ಣನೇದೊಂದು ಕ್ಲಿಪ್ಪು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಾನು ಸೀದಾ ಕೋರ್ಟಿಗೆ ಕೊಡ್ಬೇಕು ಅದನ್ನು, ಹಂಗಾಗಿ ಅಪ್ಲೋಡ್ ಮಾಡಿಲ್ಲ. ನನ್ನ ಹತ್ರ ಇದೆ ಪ್ರೂಫ್, ಆಯಿತಾ? ಅವು ಬಂದಿದ್ದ ಅಲ್ಲಿ ಬಂದು ಮಾಡಿದ ನಾಟಕ ಏನು ಅಂತ ಅಂದ್ಬಿಟ್ಟು. ಅಷ್ಟೆಲ್ಲ ಆದಮೇಲೆ ಆಗಲೂ ನಾನು ಕೇಳಿದೆ, ಈ ಜೀಪಲ್ಲಿ ಯಾಕೆ ಬಂದಿದ್ದೀರಾ ಲಗೇಜ್ ಕ್ಯಾರಿಯರಲ್ಲಿ? ಆಗಲೂ ನಾನು ಕೇಳಿದೆ. ಈಗಲೂ ಪೊಲೀಸ್ ಕಸ್ಟಡಿಗೆ ತೊಗೊಂಡೋಗಿ ನನ್ನ ಮನೆಗೆ ತೊಗೊಂಡೋಗಿ ಇದನ್ನ ಡೇಂಜರಲ್ಲಿ, ಇಲ್ಲಿ ನನ್ನ ಲೈಫನ್ನ ಡೇಂಜರಲ್ಲಿ ಇಟ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅಂತ. ಅವಾಗ ಜೀಪಲ್ಲಿ ಹೆಂಗೆ ಬಂದ ಹಂಗೇನೆ ವಾಪಸ್ ರಿವರ್ಸ್ ತಿರ್ಸ್ಕೊಂಡು ಝೂಮ್ ಅಂತ ಹೊರಟೋದು ಕಾನ್ಸ್ಟೇಬಲ್ ಪೊಲೀಸ್. ಈ ಕೆಲಸ ಮಾಡೋಕೆ ಬರಬೇಕಾಗಿತ್ತು, ಮಾಡಬೇಕಾಗಿದ್ದ ಕೆಲಸ ನ್ಯಾಯ ನೀತಿಲಿ ಬೇರೆದಿತ್ತು. ಕಡೆಗೆ ನಾನೇನು ಮಾಡೋಕ್ಕಾಗ್ದಲೆ, ಬೇರೆ ವಿಧಿ ಇಲ್ದಲೆ ನನ್ನ ಮನೆಗೆ ತಗೊಂಬಂದು ಕಟ್ಟಾಕೊಂಡು ಇವತ್ತು ಸಾಯಂಕಾಲನೇ ಬನ್ನಿ ಅಂತ ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಇನ್ಸ್ಟ್ರಕ್ಷನ್ ಅಲ್ಲ, ಪ್ರೇ ಮಾಡಿದ್ದೀನಿ ಇನ್ಫ್ಯಾಕ್ಟ್, ಆಯಿತಾ? ಆ PSIಗೂ ಕಾಲ್ ಮಾಡಿದ್ದೀನಿ, ಈ 112ಗೂ ಕಾಲ್ ಮಾಡಿ ಹೇಳಿದ್ದೀನಿ. ಇದೆಲ್ಲ ರೆಕಾರ್ಡ್ ಆಗಿರುತ್ತೆ ಅಲ್ಲಿ ಕಂಟ್ರೋಲ್ ರೂಮಲ್ಲಿ. ಇದನ್ನ ಅಳಿಸೋಕ್ಕಾಗಲ್ಲ. ನಾ ಮಾಡಿರೋ ಕಾಲ್ಗಳು ಎಷ್ಟು ನಿಮಿಷ ಮಾತಾಡಿದ್ದೀನಿ ಆ ಕಂಟ್ರೋಲ್ ರೂಮ್ ಜೊತೆ, ಇದನ್ನ ಅಳಿಸೋಕ್ಕಾಗಲ್ಲ ಅವರಿಗೆ, ಪೊಲೀಸರಿಗೆ. ಮಾರನೇ ದಿನ ಯೂನಿಫಾರ್ಮ್ ಹಾಕೊಳ್ದಲೆ
ಆಗಸ್ಟ್ 15 ಹೋಗಿ ಅದೇನು ಮಾಡಿ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ರೆ PSI ನನಗೆ ಹೋಗ್ಲಿ PSI ಆರ್ಡರ್ ಮಾಡಿದ್ರೆ ಅಂತ SHO ಹೇಳಿದೆ. SHO ನಿಜ ಗುಣ ಅನ್ನೋ ಮಹಾಶಯ ಅದ್ರ ಮಾರನೇ ದಿನ ನನ್ನ ಮನೆಯಲ್ಲಿ ಅದು ಕಳೆದು ಸಿಕ್ಕಿದ್ದ ನನ್ನ ಎಮ್ಮೆನ ನಾನು ಕಟ್ಟಾಕೊಂಡಿದ್ದಾಗ ಫುಲ್ ಏನು ಹೈ ಟೋನಲ್ಲಿ ಕಿರ್ಚಾಡ್ತಾ ಕೂಗಾಡ್ತಾ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ, ಕರ್ಕ ಹೋಗಕ್ ಬಂದಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಅಂತ ಕೂಗಾಡ್ಕೊಂಡು ಒಬ್ಬನೇ ಮತ್ತೆ ಬತ್ತಾ ನೋಡ್ತೀನಿ. ಇವರು SC ST ಕಮ್ಯುನಿಟಿ ಜನಗಳು ಒಂದು ಅರ್ಧ ಡಜನ್ ಜನಗಳನ್ನ ಕರ್ಕೊಂಬಂದವ್ರ ಜೊತೆಲಿ ದೊಂಬಿ ಮಾಡಕ್ಕೆ ನನ್ನ ಮನೆ ಮುಂದ್ಗಡೆ. ಇದಕ್ಕ ಪೊಲೀಸಿಂಗ್ ಅಂತಾರೆ. ಇದಕ್ ಪೊಲೀಸಿಂಗ್ ಅಂತ ಅಂತಾರ ಯಾವ ಕಡೆಯಿಂದ? ಇದಕ್ಕೆ ರೌಡಿಸಮ್ ಅಂತಾರೆ. ಯೂನಿಫಾರ್ಮ್ ಇಲ್ದಲೆ ಬಂದಿರೋರು ಇವ್ರು ಯಾವ ಸೀಮೆ ಪೊಲೀಸರು? ಇವ್ರಿಗೆ ರೆಸ್ಪೆಕ್ಟ್ ಆರು ಯಾಕೆ ಕೊಡ್ಬೇಕು ನಾನು? ಅಲ್ಲ, ನನ್ನ ಮೊಬೈಲ್ ನಾಟ್ ರೀಚಬಲ್ ಇತ್ತು ಅಂತ ಹೇಳಿದ್ರೆ ಬಂದ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡು ಬಂದ್ಬಿಟ್ಟು ನನಗೆ ರೈಟಿಂಗ್ ಅಲ್ಲಿ ಪೇಪರ್ ವರ್ಕ್ ಮಾಡಿ ಕನ್ಸರ್ನ್ಡ್ ಅಥಾರಿಟಿ ಕಡೆಯಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಸೀಲ್ ಹೊಡ್ಸ್ಕೊಂಡು ಆ ಪರ್ಟಿಕ್ಯುಲರ್ ಸ್ಟೇಷನ್ದು ಅದ ನನ್ನ ಕೈ ಕೊಟ್ಟಿದ್ರೆ ನಾನೇ ಬರ್ತಿದ್ದೆ ಪೊಲೀಸ್ ಸ್ಟೇಷನ್ಗೆ. ಇಲ್ಲಿ ಬಂದ್ಬಿಟ್ಟು ರೌಡಿಸಮ್ ಮಾಡಿ ಅವರೆಲ್ಲ ನನ್ಗೆ ಇಲ್ಲೆಲ್ಲ ಕೈ ಕಾಲಿಗೆಲ್ಲ ಗಾಯ ಮಾಡಿ ಇಲ್ಲೆಲ್ಲ ಪರಿಚಿದು ಉಗುರಲ್ಲಿ ಅದೆಲ್ಲ ಮಾಡಿ ಮೊಬೈಲ್ ಕಿತ್ಕೊಂಡು ಏನೇನೆಲ್ಲ ಮಾಡಿ ಡ್ರಾಮಾ ಮಾಡಿ ನಾನು ರೆಕಾರ್ಡ್ ಮಾಡುತ್ತಿದ್ದೆ ಅಂತ ಅಂದ್ಬಿಟ್ಟು ಆಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಅವ್ರ ಮೊಬೈಲಲ್ಲಿ ಒಬ್ಬಳು ನಾನು ಒಬ್ಬಳೆ ಹೆಣ್ಮಗಳನ್ನ ಇದ್ದ ಹೆಣ್ಮಗಳ ಜಾಗಕ್ಕೆ ಫಸ್ಟ್ ಆಫ್ ಆಲ್ ಅಷ್ಟು ದೊಡ್ಡ ಕ್ರೌಡ್ನ ಕರ್ಕ ಬಂದಿದ್ದೆ ದೊಡ್ಡ ಕ್ರೈಮು. ಇದಕ್ಕೆ ಅಂತಾರೆ ಪೊಲೀಸ್ ದೌರ್ಜನ್ಯ ಅಂತ. ಇವರೇ ಮಾಡ್ತಿದ್ ದೊಡ್ಡ ಕ್ರೈಮ್. ಇವ್ರೇನ್ ಬಂದು ನನ್ನ ಅರೆಸ್ಟ್ ಮಾಡ್ತಾರೆ ಬುರ್ಡೆ. ಯೂನಿಫಾರ್ಮ್ ಹಾಕೊಂಬರ್ಬೇಕಾಗಿತ್ತು, ಏನಿತ್ತಿಲ್ಲ ಇವರು ಪೊಲೀಸಿಂಗ್ ಮಾಡಕಂತ ಬಂದವ್ರು ಇಲ್ಲಿ ಅನ್ನೋದಾದ್ರೆ ಅವ್ರದೇ ಉಪಸ್ಥಿತಿಲಿ ತಾನೇ ನಾನು ತಗೊಬಂದಿರೋದು, ನನ್ನ ಕೈ ಕಸ್ಟಡಿಗೆ ತಗೊಂಡಿರೋದು, ಅದಕ್ಕೆ ಕದ್ದು ತಗೊಬಂದಿರೋದು ಅಂತಾರ ಯಾರ. ಇದಿಷ್ಟೇ ಅಲ್ಲದೆ ನಾನು ಅವ್ರ ಕೈಲಿ ಅಟ್ರಾಸಿಟಿ ಕೇಸ್ ಫೈಲ್ ಮಾಡಿಸ್ತೀನಿ ನಿಮ್ಮ ಮೇಲ್ಗಡೆ ಒಂದು ಹಿಂಗೆ ಮಾಡಿ ಇವಳನ್ನ ಹೆಂಗಾರ ಮಾಡಿ ಜೈಲಿಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ನನ್ನ ಮನೆ ಮುಂದೆಲ್ಲೇ ಕೂತ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಈ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ನಿಜಗುಣ. ಈ ಮನುಷ್ಯನ ಮೇಲ್ಗಡೆ ನಾನು ಎಲ್ಲಿಗೆ ಬರೀಬೇಕು ಕಂಪ್ಲೇಂಟ್ ಅಲ್ಲಿಗೆ ಬರ್ದಿದ್ದೀನಿ, ನೋಡೋಣ ಏನಾಗತ್ತೆ. ಅಲ್ಲಿ ತನಕ ಕಾಯ್ಕೊಂಡು ಕೂತ್ಕೊಳ್ಳೋದು ಇಲ್ಲ ನಾನು. ನನ್ನ ಹತ್ರ ಸಫಿಷಿಯೆಂಟ್ ಮ್ಯಾಟರ್ ಉಂಟು, ಸೀದಾ ಜುಡಿಷಿಯರಿನ ಅಪ್ರೋಚ್ ಮಾಡಕ್ಕೆ. ಯಾಕಂದ್ರೆ ಈ ಪೊಲೀಸರ ಮೇಲ್ಗಡೆ ನಂಬಿಕೆ ಆ ಕಡೆಯಿಂದ ಉಳ್ಕತ್ತು. ಮಾರನೇ ದಿನ ನಾನು ಹೋಗ್ಬಿಟ್ಟು ಆ PSIನ ಯಾಕ್ರಿ ಮೇಡಮ್ ಹಿಂಗ್ ಮಾಡಿದ್ರಿ ಅಂತ ಕೇಳಿದ್ರೆ ಅವ್ರು ಯಾರೋ ಇಬ್ರು ನನಗೆ ನಂಬಕಸ್ತರು ಇಬ್ರು ಇದ್ರಲ್ಲ, ನಿಮ್ಮ ಕೇಸನ್ನೇ ಹ್ಯಾಂಡಲ್ ಮಾಡಕ್ಕಂತ ಬತ್ತಿದೀವಿ ಮೇಡಮ್ ಅಂತ ಅಂದ್ಬಿಟ್ಟು ಫೈಲ್ಗೆ ಇಲ್ಲೆಲ್ಲ ಇಟ್ಕೊಂಡು ರೆಡಿಯಾಗಿದ್ದೀವಿ ನೋಡಿ ಅಂತ ನೀವು ನಡ್ರಿ ಮುಂದಗಡೆ ಬರ್ತೀವಿ ಹಿಂಗೆ ಹೇಳ್ಬಿಟ್ಟು ಬಂದವರು ಅವರು ನನಗೆ ಮೋಸ ಮಾಡಿದ್ರು. ನಾನು ಯಾವ ಸೀಮೆ ಡಿಪ್ರೆಷನ್ಗೆ ಇಳಿದೆ ಅಂದ್ರೆ ಇನ್ನು ಈ ಪ್ರಪಂಚದಲ್ಲಿ ನಂಬೋದು ಯಾರನ್ನಪ್ಪ ಭಗವಂತ, ಯಾರನ್ನ ನಂಬೋದು? ಒಬ್ಬರು ಉಳಿದಿಲ್ಲ ನನಗೆ ನಂಬಿಕೆ ಉಳಿಸ್ಕೊಳ್ಳುವಂತ ಜನ. ಹಿಂಗಂತ ಮೆಸೇಜು ಕಳಿಸಿದ್ದೀನಿ ನಾನು ಅವರಿಗೆ. ನನ್ನ ಕಂಪ್ಲೇಂಟ್ಸ್ ಎಲ್ಲಿಗೆ ಇದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಒಂದು ಸುಮಾರು 2 ತಿಂಗಳ ಹಿಂದಗಡೆ ಇದೇ ಕಾಲೋನಿ ಅಂತ ಏನು ಹೇಳ್ತಾರೆ ನಮ್ಮ ಸುತ್ತಮುತ್ತಲ ಹಳ್ಳಿ ಜನಗಳಲ್ಲಿ, ಹಳ್ಳಿ ಪಕ್ಕದ ಹಳ್ಳಿ ಹೆಬ್ಬಾಲೆ ಕಾಲೋನಿ ಅಂತ ಒಂದು ಏರಿಯಾ. ಇಂಥ ಕಾಲೋನಿಗಳು ಎಲ್ಲ ಊರಿಗೂ ಒಂದೊಂದೊಂದೊಂದು ಕಾಲೋನಿಗಳನ್ನ ಮಾಡಿಟ್ಟಾರೆ ನಮ್ಮ ಪೊಲಿಟಿಷಿಯನ್ಗಳು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳು. ಈಗ ಕಾಲೋನಿ ಅಂದ್ರೆ ಏನ್ ಗೊತ್ತಾ? ಹಂಗಂದ್ರೆ ಯಾರ್ಯಾರಿಗೆಲ್ಲ ಸಿಟಿಲಿ ಇರ್ತಾರೋ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ, ತಿಳ್ಕೊಳ್ಳಿ. ನನಗೂ ಗೊತ್ತಿರಲಿಲ್ಲ, ಇಲ್ಲಿ ಬಂದ್ಮೇಲೆ ಅಷ್ಟೇ ಪತ್ತೆ ಮಾಡ್ಕೊಂಡಿದ್ದು. ಕಾಲೋನಿ ಅಂದ್ರೆ ಇದು ಅಸ್ಪೃಶ್ಯತೆನ ಯಾವುದನ್ನ ಒದ್ದೋಡ್ಸಕ್ಕೆ ಅಂತ ಅಂದ್ಬಿಟ್ಟು ಇಂತಿಂತ ಕಾನೂನುಗಳನ್ನೆಲ್ಲ ಮಾಡ್ಕೊಂಡು ತಿರುಗ್ತಿದಾರೋ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದನ್ನ
ಇಲ್ಲೀಗಲಿ ಅಲ್ಲ, ಹಂಗೆ ಹಿಂಗೆ ಹಿಂಗೆ ಸುದಿದ ಕೈಯಲ್ಲಿ ಇದ್ದೆ. ಆ ಕಾಲದಲ್ಲೆಲ್ಲ ನಾನು ಊರಿಗೆ ಇಲ್ಲಿ ಬರ್ತಿದ್ದಾಗ ಹಳ್ಳಿಗೆ ಅವಾಗೆಲ್ಲ ಹಂಗೇನೆ ಇತ್ತು. ಒಂದು ಊರು ಅಂತ ಹೇಳಿದ್ರೆ ನಮ್ಮ ಊರೇನೆ, ಗಂಗನ ಹಳ್ಳಿ. ಅಲ್ಲೇನೆ ಎಲ್ಲ ಮನೆಗಳು ಗೌಡ 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 ಎಲ್ಲ ಜಮೀನ್ದಾರರು, ನಮ್ಮ ತಾತನು ಸೇರಿಸ್ಕೊಂಡು ಆಯ್ತಾ. ಆದ್ರೆ ಅವ್ರ ಜಮೀನುಗಳಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ಈ SC ST ಸಮುದಾಯದ ಜನಗಳು. ಅವ್ರದ್ದೆಲ್ಲ ಗುಡಿಸಲುಗಳಲ್ಲಿ ಅವರೆಲ್ಲ ಇದ್ರು ಪಾಪ. ಅಲ್ಲಿ ಹೊರಗಡೆ, ಊರಿಂದ ಹೊರಗಡೆ ಅವರಿಗೆಲ್ಲ ಗುಡಿಸಲು. ಈ ದರಿದ್ರ ದುರವಸ್ಥೆನ ಹೋಗಲಾಡ್ಸಕ್ಕೆ ಅಂತ ಅನ್ಬಿಟ್ಟು ಅಂಬೇಡ್ಕರ್ ಮಾಡಿದ್ದು ಹೊಸ ಆಗಿನ ಕಾಲದಲ್ಲೇ ಮಾಡಿದ್ರು ಅನ್ಸುತ್ತೆ. ಅದಾದ್ಮೇಲೆ ಇನ್ನೊಬ್ರು ಯಾರೋ ಇನ್ನೊಂದು ಕಾನೂನು ಮಾಡಿದ್ರು, ಉಳುವವರಿಗೆ ಜಮೀನು ಅಂತ. ಆವಾಗ ನಮ್ಮ ಈ SC ST ಕಮ್ಯುನಿಟಿಗೆ ಒಂದು ಸ್ವಲ್ಪ ದಡೀರ್ನೆ ಜಮೀನು ಸಿಕ್ಬಿಡ್ತು ಕೈಗೆ. ಇದೊಂಥರ ಒಳ್ಳೇದು ಆಯ್ತು, ಇನ್ನೊಂಥರ ಕೆಟ್ಟದ್ದು ಆಯ್ತು. ಕೆಟ್ಟದಾಯ್ತು ಹೆಂಗೆ ಅಂತ ಹೇಳಿದ್ರೆ, ಇವರು ಇದನ್ನ ಎಷ್ಟು ಯೂಸ್ ಮಾಡ್ಕೋಬೇಕು ನ್ಯಾಯ ನೀತಿಲಿ ಅಷ್ಟು ಮಾಡ್ಕೊಳ್ದಲೆ ಇದನ್ನ ಮಿಸ್ಯೂಸ್ ಮಾಡ್ಕೊಂಡು, ಅಂದ್ರೆ ಅದೇ ಈ ಕಾನೂನು ಇದೆಯಲ್ಲ, ಅಟ್ರಾಸಿಟಿ ಕಾನೂನು, ಯಾವುದನ್ನ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲರೂ ಎಷ್ಟೊಂದು ಕೇಸ್ಗಳಲ್ಲಿ ಹಿಂಗೆ ಮಾಡ್ತಿದ್ದಾರೆ ನೋಡ್ರಿ, ಕಳ್ಳಾಟ, ಇದನ್ನ ನಿಲ್ಸಿ ಅಂತ ಅನ್ಬಿಟ್ಟು ಹೇಳಿದಾರೋ. ಈ ತರ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ನಿಮಗೂ ಪನಿಷ್ಮೆಂಟ್ ಉಂಟು ನೋಡ್ರಿ ಅಂತ ಹೇಳಿದಾರೋ. ಯಾವುದನ್ನ ಇವತ್ತಿನ ದಿನದ ತನಕನೂ ನ್ಯಾಯಾಂಗದಿಂದಲಾರು ಆಗ್ಲಿ, ಕಾರ್ಯಾಂಗದಿಂದಲಾರು ಆಗ್ಲಿ, DCಗಳು SP ಗಳು ಯಾರು ಆಗ್ಲಿ, ಇವ್ರು ಯಾರು ಜನಜಾಗೃತಿ ಮಾಡ್ತಲೇ ಇಲ್ಲ. ಈ ಕಾಲೋನಿಗಳಿಗೆಲ್ಲ ಹೋಗಿ ಕಾಲೋನಿ ಅಂತ ಮಾಡಿದ್ರಲ್ಲ, ಅದ್ಯಾಕೆ ಮಾಡಿದ್ರು ಗೊತ್ತಾ? ಅದ್ಯಾಕೆ ಮಾಡಿದಾರೆ ಇವರು ಅಂದ್ರೆ, ಈ ಕಳ್ಳ ಗೌಡ ಜಾತಿಯ ಜನಗಳೆಲ್ಲರೂ ಅವರೆಲ್ಲರೂ ಅವ್ರ ಮಧ್ಯೆ ಇರಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಹಂಗಾಗಿ ಇವ್ರನ್ನೆಲ್ಲ ಸಪರೇಟ್ ಇನ್ನೊಂದು ಕಡೆ ರಿಲೋಕೇಟ್ ಮಾಡಿದ್ದಾರೆ. ಮುಳುಗಡೆ ಆದ್ಮೇಲೆ ಜಮೀನು ಇಲ್ಲಿ ಈ ಹೇಮಾವತಿದು ಇದನ್ನ ಡ್ಯಾಮಿಂದು ಇದನ್ನ ಏರಿನ ಏರ್ಸಿದ ಮೇಲ್ಗಡೆ ಇನ್ನೊಂದಷ್ಟು ಜಾಗ ಮುಳುಗಡೆಯಾಗಿ ಹಿಂದಗಡೆ ಇನ್ನೊಂದ್ಸಲ ಇನ್ನು ಜೋರಾಗಿ ನೀರು ಹರಿದು ಬಂದು 80 ಕ್ಯೂಸೆಕ್ಸ್ ಹೆಚ್ಚು ನೀರನ್ನ ಬಿಟ್ಟಾಗ ಇಲ್ಲೆಲ್ಲ ನಮ್ಮ ಹಳ್ಳಿ ಎಲ್ಲಿತ್ತು, ಹಳ್ಳಿ ಎಲ್ಲ ಮುಳುಗಡೆ ಆಗೋಯ್ತು ಪಾಪ. ಅವರೆಲ್ಲ ಅವರು SC ST ಕಮ್ಯುನಿಟಿಗಳದ್ದು ಗುಡಿಸಲುಗಳೆಲ್ಲ ಅಂತೂ ಟೋಟಲಿ ಫುಲ್ ಮುಳುಗೋಗಿದ್ದು. ಆ ಲೆವೆಲಿಗೆ ನೀರು ಬಂದಿತ್ತು ಅಂತ ಅನ್ಬಿಟ್ಟು ಇವ್ರಿಗೆಲ್ಲ ರಿಲೊಕೇಶನ್ ಮಾಡಿದ್ರು. ರಿಲೊಕೇಶನ್ ಮಾಡೋವಾಗ ಗೌಡರಿಗೆಲ್ಲ ಒಂದು ಕಡೆ ಜಾಗ ಕೊಟ್ಬಿಟ್ಟು ಹರಿಜನರಿಗೆಲ್ಲ ಬೇರೆ ಕಡೆ ಇನ್ನೊಂದು ಸ್ಪೆಷಲ್ ಜಾಗ ಮಾಡಿದ್ರು. ಇದಾಗ್ಲಿಲ್ವಾ ಸ್ಪೃಶ್ಯತೆ? ಸರ್ಕಾರದ ಕಡೆಯಿಂದ ನಡೆದಿರೋದು. ಇದಕ್ಕೆ ಯಾಕೆ ಯಾರು ಪನಿಷ್ಮೆಂಟ್ ಕೊಡೋದಿಲ್ಲ? ಇದನ್ನ ಮಾಡಿದ ಸರ್ಕಾರದ ಆ ಕಾಲದ ಯಾವ ಅಧಿಕಾರಿ ಮಾಡಿದಾರೋ ಆ ಅಧಿಕಾರಿಗೆ ನಾನು ಹೇಳ್ತಿರ್ತೀನಿ ಯಾವಾಗ್ಲೂ ಇವ್ರಿಗೇನೆ. ಅಂದ್ರೆ ನನಗೆ ಯಾವ ಜಾತಿ ಭೇದ ಅಂತಂದು ಎಂತದು ಇಲ್ಲ ನನಗೆ. ಆ ಕಮ್ಯುನಿಟಿ ಜನಗಳ ಮನೆ ಒಳಗಡೆ ಎಲ್ಲ ನಾನು ಊಟನೂ ಮಾಡಿ ಬಂದಿದ್ದೀನಿ, ಸುಸ್ತಾಯ್ತು ಅಂದ್ರೆ ನಿದ್ದೆನೂ ಮಾಡಿ ಬಂದಿದ್ದೀನಿ. ಅಷ್ಟ್ರ ಮಟ್ಟಕ್ಕೆ ನಾನು ಅವ್ರನ್ನ ನಮ್ ಮನುಷ್ಯರು ತರ ನೋಡ್ತೀನಿ. ಅಂಥದ್ರಲ್ಲಿ ನನ್ನ ಮೇಲ್ಗಡೆ ಸುಳ್ಳು ಕೇಸ್ ಕೊಡ್ತೀವಿ, ಅಟ್ರಾಸಿಟಿ, ನೀನ್ ಏನು ಮಾಡ್ತೀನಿ ನೋಡೇ ಬಿಡಣ ಅಂತ ಫುಲ್ ಹೆಂಡ ಕುಡ್ದು ಸುಮಾರು 20 ನಿಮಿಷ ನನ್ನ ಜೀವತಿಂದ ಇಬ್ಬರು ಹೆಂಡ ಕುಡುಕರು, ಅವರು SC ST ಅಂತ ಅದೇ ಕುಡ್ಲು ತಗೊಂಡು ಮಸ್ತ್ ತಗೊಂಡು ಅವನೇ ಸ್ವಂತ ಹರ್ಟ್ ಮಾಡ್ಕೊಂಡು ನಾನ್ ಮಾಡಿದೆ ಅಂತ ಅಂದ್ಬಿಟ್ಟು ಸುಳ್ಳು ಕೇಸ್ ಅಟ್ರಾಸಿಟಿ ಕೊಡಕ್ಕೆ ಅಂತ ಅಂದ್ಬಿಟ್ಟು ವ್ಯವಸ್ಥೆ ಮಾಡ್ತಿದ್ದೆ ಬೀದಿ ಒಳಗಡೆ ನಡುಬೀದಿ ಒಳಗಡೆ. ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಈ ಅಪ್ಲೋಡ್ ಮಾಡಿದ್ದೀನಿ, ಇದನ್ನ ಕರ್ನಾಟಕ ಸ್ಟೇಟ್ ಪೊಲೀಸರದ್ದು ವೆಬ್ಸೈಟ್ಗೂ ಕಳಿಸಿದ್ದೀನಿ. ವೆಬ್ಸೈಟ್ ಅಲ್ಲ, ಫೇಸ್ಬುಕ್ ಗ್ರೂಪಿಗೂ ಕಳಿಸಿದ್ದೀನಿ. ಒಂದು ಸಲ ಇವ್ರ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಇವರು ಸುಮೋಟೋ ಆಫ್ ದ ಅಫೆನ್ಸ್ ಮಾಡ್ಬೇಕಾಗಿತ್ತಲ್ವಾ. ಆ ಇಬ್ರು ಜನಗಳು ಯಾರು ನನ್ನ ಮೇಲ್ಗಡೆ ಫಾಲ್ಸ್ ಅಟ್ರಾಸಿಟಿ ಕೇಸ್ ಫೈಲ್ ಮಾಡಕ್ಕೆ ಟ್ರೈ ಬೆದರಿಕೆ ಒಡ್ಡದು ಇದನ್ನ ಮಾಡ್ತಿದ್ರಲ್ಲ,
ಇಲ್ಲಿ ತನಕ ಅವ್ರ ಮೇಲ್ಗಡೆ ಯಾವುದೇ ನಯಾ ಪೈಸದನ್ನು ಆಕ್ಷನ್ ತಗೊಂಡಿಲ್ಲ, ಯಾವ ಕೇಸು ಫೈಲ್ ಮಾಡಿಲ್ಲ, ಏನು ಮಣ್ಣಂಗಟ್ಟಿಯೂ ಇಲ್ಲ. ಯಾಕೆಂತ ಹೇಳಿದ್ರೆ ಸುಮಾರು ಹೊತ್ತು ಕಾದು 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 ನಾವುವೇ ಫೈನಲಿ ಅಲ್ಲಿಗೆ ಬಂದಿದ್ದು ಒಬ್ಬ ಕರಪ್ಟ್ ಪೊಲೀಸ್ ಆಫೀಸರ್ ASI ಇಂದ್ರೇಶ್ ಅಂತ. ಆ ಮನುಷ್ಯನ ಕಡೆಯಿಂದ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ, ನಾವು ಸ್ಟೇಷನ್ ಒಳಗಡೆನೆ ಮಾಡ್ತಿದ್ದು ಕೊಚ್ಚೆ ಕೆಲಸ. ಇನ್ನ ಬೀದಿಗೆ ಬಂದ್ರೆ ಇನ್ನೇನ್ ಮಾಡಿದ್ದಯ್ಯಪ್ಪ, ಯಾವ ಬೇಕರಿ ಮುಂದಗಡೆ ಇವೆಲ್ಲ ನಡೆದು ರಂಪ ನಡೀತೋ ಆ ಬೇಕರಿ ಒಳಗಡೆ ಹೋಗಿ ಕೂತ್ಕೊಂಡು ಒಂದಷ್ಟು ಮಸ್ತ್ ತಿಂದು ತೇಗಿ ದುಡ್ಡು ನ್ಯಾಯ ನೀತಿಲ್ ಕೊಟ್ಟದ ಇಲ್ವೋ ವೈ ಗ್ಯಾರಂಟಿ ಇಲ್ಲ. ಆ ಬೇಕರಿ ಓನರ್ ಹೆದರ್ಕೊಂಡು ಹೂ ಕೊಟ್ರು 200 ರೂಪಾಯಿ ಅಂತ ಒಂದ್ಸಲ ಅಂತಾರೆ, ಆಮೇಲೆ ಒಂದ್ಸಲ ಇಲ್ಲ ಕೊಟ್ಟಿಲ್ಲ ಅಂತ. ಹಿಂಗೆಲ್ಲ ಇಂಥ ಕೆಲಸಗಳು ಮಾಡ್ಕೊಂಡು ತಿರುಗ್ತಾರೆ ಅಂತ ಪೊಲೀಸರು. ನಾನೆಂದೆ ಒಬ್ಬರನ್ನ ಕರ್ಕೊಂಡೋಗಿ ಜೀಪ್ ಒಳಗಡೆ ಕೂರ್ಸ್ಕೊಳ್ಳೋ ಕೆಲಸ ಅಂತೂ ಮಾಡಿದ್ರು. ಈ ಇಂದ್ರೇಶ್ ಜೊತೆ ಬಂದಿದ್ದು ಇನ್ನೊಬ್ಬ ಪೊಲೀಸು. ಆಮೇಲೆ ಅಲ್ಲೇ ದಾರಿಲಿ ಬಿಟ್ಟೋದ್ರಂತಲ್ಲಪ್ಪ, ಹಂಗಂತ ಹಳ್ಳಿ ಜನ ಎಲ್ಲ ಹೇಳ್ತಿದಾರ ನನಗೆ ಅಂತ ನಾನ್ ಕೇಳಿದ್ರೆ, ಎಲ್ಲೋ ಪೊಲೀಸ್ ಸ್ಟೇಷನ್ ಅಲ್ಲಿ ಸಿಕ್ಕಿದಾಗ ಇಲ್ಲ ಮೇಡಮ್ ನಿಜವಾಗ್ಲೂ ಕರ್ಕೊಂಡೋಗಿದ್ವಿ, ಬೇಕಾದ್ರೆ CCTV ಫುಟೇಜ್ ತೆಗೆದು ನೋಡ್ಕೊಳ್ಳಿ, ತೆಗ್ಸಿ ನೋಡ್ಕೊಳ್ಳಿ ಅಂತ ಹೇಳ್ತಾರ ಅವ್ರು ನನಗೆ. ಇಲ್ಲಿ ತನಕ CCTV ಫುಟೇಜ್ ಅರ್ಕಲ್ಗುಡ್ದು ಒಬ್ರು ನನಗೆ ಒಂದ್ಸಲನೂ ಕೊಟ್ಟಿಲ್ಲ. ನಮ್ಮ ಕೇಸಲ್ಲೇ ನಮ್ಮ ಮೇಲ್ಗಡೆ ಮಾಡಿದ್ದ ಹಳೆ ಸುಳ್ಳು ಕೇಸಲ್ಲೇನೆ ಇಲ್ಲಿ ತನಕ ಕೇಳಿ ಬಿಟ್ಟಾಯ್ತು ನಾವು. ಯಾವಾಗ ಪೊಲೀಸರು ಫಾಲ್ಟ್ ಅಲ್ಲಿ ಇರ್ತಾರೋ ಅವಾಗ ಅವತ್ತಿಂದು ಫುಟೇಜ್ ಹಾಳಾಗೋಗಿದೆ, ನಮ್ಮ ಹತ್ರ ಎಕ್ಸ್ಪೈರ್ ಆಗೋಗಿದೆ. ಅವತ್ತು ಕ್ಯಾಮರಾ ಕೆಲಸ ಮಾಡ್ತಿರ್ಲಿಲ್ಲ. ಈ ತರ ಚೀಪ್ ರೇಟೆಡ್ ಕೆಲಸ ಮಾಡ್ತಾರೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸರು. ಅಯ್ಯೋ, ಒಂದ್ ಕಡೆ ಎಲ್ಲ ಕಡೆನೂ ಮಾಡ್ತಾರೆ. ನಮ್ಮ ಹಾಸನ SP ಗೆ ಆಫೀಸ್ ಸುತ್ತಮುತ್ತಲೇನೆ CCTV ಫುಟೇಜ್ ಇಲ್ಲ. ಕೇಳ್ರಿ, SP ಆಫೀಸ್ ಮುಂದಗಡೆ ಚೂರಿ ಹಾಕ್ಬಿಡು ಹೆಂಡತಿನ ಸಾಯಿಸೋ ಅಷ್ಟು ದುರ್ಬುದ್ಧಿ ಧೈರ್ಯ ಒಬ್ಬ ಕಾನ್ಸ್ಟೇಬಲ್ ಯಾಕೆ ಬರ್ತದೆ ಮತ್ತೆ ಇದು ವ್ಯವಸ್ಥೆಗೆ? ನೋಡಿ, ಇದಿಷ್ಟೊಂದು ದಿನ ಆಯ್ತು ಡಿಲೇ ಮಾಡ್ಕೊಂಡ್ರು ಸರಿ ಮಾಡ್ತಾರೇನೋ, ಸರಿ ಆಯ್ತಾರೇನೋ, ನಾನು ಕಾಯ್ತಿದ್ದೀನಿ ಯಾವಾಗ ಮಾಡ್ತಾರ ನೋಡೋಣ ಅಂತ. ಆ ವಿಡಿಯೋ ಕ್ಲಿಪ್ನ ನಾನು ಲಿಂಕ್ನ ನಮ್ಮ ಅಡಿಷನಲ್ SP ಗೆ ಇಲ್ಲ ಪೂರ ಅವ್ರ ವೆಬ್ಸೈಟ್ ಅಲ್ಲ, ಅದಕ್ಕೆ ಏನ್ ಹೇಳ್ತಾರೆ, ಫೇಸ್ಬುಕ್ ಅಲ್ಲಿ 2 ಪೇಜ್ ಅವೆ. ಒಂದು KSP ಅಂತ ಜನರಲಿ ಉಂಟು, ಇನ್ನೊಂದು KSP PSIಗಳದ್ದು ಮಾತ್ರ ಸ್ಪೆಷಲ್. ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಎಲ್ಲೆಲ್ಲೂ ಸಿಗ್ತದೆ KSP ಅಂತ ಎಲ್ಲ ಕಡೆ ಪೋಸ್ಟ್ ಮಾಡಿದೀನಿ ನಾನು. ಇವ್ರ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಒಂದ್ಸಲ ಅದನ್ನ ಕನ್ಸರ್ನ್ ಜನಗಳ ಗಮನಕ್ಕೆ ತಗೊಬಂದು, ಇಲ್ಲವ್ರು ಅವ್ರ ಕೇಸಲ್ಲಿ ಸ್ಟೇಷನ್ ಅಲ್ಲೇ ಸುಮೋಟೋ ಕೇಸ್ ಫೈಲ್ ಮಾಡ್ಬಿಟ್ಟು ಟ್ರಾನ್ಸ್ಫರ್ ಮಾಡಕ್ ಆಯ್ತಿರ್ಲಿವ ಇವ್ರಿಗೆ ಜೂರಿಸ್ಡಿಕ್ಷನ್ ಕರೆಕ್ಟ್ ಯಾವ್ದು ಅಂತ ನೋಡ್ಕೊಂಡು. ಈಗ ನಾನು ನಂದಲ್ಲ ಅಂತ ಎಷ್ಟು ಜನ ಪೊಲೀಸರು ಹೇಳಕ್ಕಾಗತ್ತೆ? ಅಷ್ಟೊಂದು ಜನ ಪೊಲೀಸರಿಗೆ ಕಳಿಸಿದೀನಿ. ಈಗ ಒಂದಂತೂ ನಂತರ ಇದೆ, ಅದಕ್ಕೇನಂತಾರೆ ಎಕ್ಸಾಂಪಲ್, ನೀಟಾಗಿ ವಿಡಿಯೋ ಶೂಟ್ ಮಾಡಿದೀನಿ, ಕುಡ್ಲಿಡ್ಕೊಂಡು ಮಚ್ಚಿಡ್ಕೊಂಡು ಹಗ್ಗ ಹಿಡ್ಕೊಂಡು ಏನೇನೆಲ್ಲ ಹಿಡ್ಕೊಂಡು ಅವನ ಸ್ವಂತ ಗಾಯ ಮಾಡ್ಕೊಂಡು ನಾನ್ ಮಾಡಿದೆ ಅಂತ ಅಂದ್ಬಿಟ್ಟು ಅಟ್ರಾಸಿಟಿ ಕೇಸ್ ಕೊಡ್ತಾನಂತೆ. ಆಯ್ತಾ? ಇದು ಯಾಕಡೆಯಿಂದ ಆಯ್ತಿದೆ ಅಟ್ರಾಸಿಟಿ ಕೇಸ್ನ ಮಿಸ್ಯೂಸ್ ಮಾಡ್ಕೊತಿರೋರು, ಈ ಜನಗಳಿಗೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು ಹಿಂಗೆ ಅಂತ ಹೇಳ್ಕೊಡ್ತಿರೋರು ಪೊಲೀಸರೇ. ಅವರೇ ಬರೆಯೋದು ಕಂಪ್ಲೇಂಟ್, ಅವರೇ ಏನೇನೆಲ್ಲ ಎಲ್ಲೆಲ್ಲೆಲ್ಲ ಪದಗಳ ಸೇರಿಸ್ಬೇಕು ಅವನ್ನೆಲ್ಲ ಸೇರಿಸ್ಬಿಟ್ಟು ಯಾವ್ಯಾವ ಸೆಕ್ಷನ್ ಅಲ್ಲಿ ಯಾರ್ಯಾರನ್ನ ಇನ್ನೋಸೆಂಟ್ ಸಿವಿಲಿಯನ್ಗಳನ್ನ ಹ್ಯಾರಾಸ್ ಮಾಡಕ್ಕಾಗತ್ತೆ ಅಂತವನ್ನೆಲ್ಲ ಬರೆದು ಅದಕ್ಕೇನ್ ಹೇಳ್ತಾರೆ ಡ್ರಾಫ್ಟ್ ಮಾಡಿ ಕೊಡೋರು ಯಾರು? ಕರಪ್ಟ್ ಪೊಲೀಸರೇ ಅಂತ ಅಮಾಶಯ. ಇಲ್ಲೊಬ್ಬ ನಿನ್ನೆ ಬಂದ್ಬಿಟ್ಟು ನನಗೆ ಇಲ್ಲಿ ಮನೆ ಮುಂದಗಡೆ ನಿಜ ಗುಣ ಹೆಡ್ ಕಾನ್ಸ್ಟೇಬಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮೇಲ್ಗಡೆ ಅಟ್ರಾಸಿಟಿ ಕೇಸ್ ಮಾಡ್ಬಿಟ್ಟು ಒಳಗಡೆ ಅದೇನಂತಾರೆ ಅರೆಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನನ್ನ ಹೆದರಿಕೆ ಬೆದರಿಕೆ ಎಲ್ಲ ಮಾಡೋದೆಲ್ಲ ಮಾಡಿ ಹೋಗಿದ್ರು. ನಾನು ಮಾರನೇ ದಿನನೇ ಹೋಗಿದ್ದೆ. ಇವ್ರು ಬಂದಿದ್ರಲ್ಲ ಇಲ್ಲಿ 16ನೇ ತಾರೀಕು, ಮಾರನೇ ದಿನ ಅಲ್ಲ ಅವತ್ತೇ ಹೋಗಿದ್ದೆ. ಇವ್ರೇನ್ ಬಂದು ನನ್ನ ಅರೆಸ್ಟ್ ಮಾಡೋದು ಬುರುಡೆ ಹಿಂಗೆ ಯಾರೆಲ್ಲ ನಾನೇ ಖುದ್ದು ಹೋಯ್ತೀನಿ ಪೊಲೀಸ್ ಸ್ಟೇಷನ್ಗೆ. ನನ್ನ ತಪ್ಪೇನಿದೆ, ಅದೇನ್ ಕಂಪ್ಲೇಂಟು ಕೊಡ್ರಿ ಕಾಪಿ ಅಂತ ಕೇಳಿ ಸಾಕಾಯ್ತು ಕಂಡ್ರೆ. PSI ಕೇಳ್ದೆ, PSI ಬರ್ಲಿ ತಡ್ರಿ ಅವ್ರಿಬ್ರು ಅಂತ ಅಂದ್ರು. ಬಂದ್ರೂನು ಅವ್ರು ನನ್ನ ಕಡೆಯಿಂದ ಕಾಪಿ ಕೊಡಿಸ್ಲಿಲ್ಲ. ಇಬ್ರು ಮನುಷ್ಯರು ASI ದೇವರಾಜ್ ಇದ್ರು.
ಅವರೂನುವೆ ಒಳಗಡೆ ಬಂದ್ರಲ್ಲ ಮನುಷ್ಯರು, ಅವ್ರು ಎಲ್ಲ ಕಡೆ ಇಟ್ಟಿರ್ತಾರಲ್ಲ ಅವ್ರ ಲಾಕರ್ ಒಳಗಡೆ, ತೆಗ್ಸಿ ಕೊಡಿ ನಂಗೆ ಕಾಪಿ ಅಂತ ಹೇಳಿದ್ರೆ ಏನ್ ಕಂಪ್ಲೇಂಟ್ ಮಾಡಿದಾರೆ ಯಾರು ನನ್ನ ಮೇಲೆ ಅಂತ ಅಂದ್ಬಿಟ್ಟು ಕೊಟ್ಟಿಲ್ಲ. ಇನ್ನು ಈಗ ಹೇಳಿ, ಫಾಲ್ಟ್ ಅಲ್ಲಿರೋದು ಪೊಲೀಸರು ಅಥವಾ ಈ SC ST ಕಮ್ಯುನಿಟಿ ಜನಗಳು ಅಥವಾ ನ್ಯಾಯಾಂಗನೋ ಅಥವಾ ಕಾರ್ಯಾಂಗನೋ ಅಥವಾ ನಮ್ಮ ಈ ಕಾರ್ಯಾಂಗ ಅಂತ ಹೇಳಿದ್ರೆ DC ಮತ್ತೆ SP ಇಬ್ರು ಬರ್ತಾರೆ. ಯಾರು ಹೇಳಿ, ಯಾರು? ನನ್ನ ಎಮ್ಮೆನಂತೂ ಅಷ್ಟೊಂದು ವರ್ಷ ಆದ್ಮೇಲೆ ಸಿಕ್ಕಿದ ಎಮ್ಮೆನ ಮತ್ತೆ ತಿರ್ಗಾ ನನ್ನ ಕೈಯಿಂದ ಕಿತ್ಕೊಂಡು ಹೋದ್ರು. ಪೊಲೀಸ್ ಕಸ್ಟಡಿಗೆ ತಗೋಬೇಕಾಗಿತ್ತು. ಆದ್ರೆ ಇವರು ಇಷ್ಟು ದಿನ ನನ್ನ ಎಮ್ಮೆನ ಯಾರು ಇಲ್ಲೀಗಲಿ ಯೂಸ್ ಮಾಡಿದ್ರೋ ಅದ್ರದ್ದು ಇದನ್ನ ಹಾಲು 1 ವರ್ಷದ ಒಂದು ಕರು ಮೇಲೆ 1 ವರ್ಷ ಅದನ್ನ ಅವ್ರ ಸ್ವಂತ ಮನೆ ಸ್ವಂತಕ್ಕೆ ಬಳಕೆ ಮಾಡ್ಕೊಂಡಿದ್ರು, ಅವ್ರ ಕಸ್ಟಡಿಗೆ ವಾಪಸ್ ಕೊಟ್ಟು ಕಳಿಸಿದ್ರು. ನಾನು ಹೇಳ್ತೀನಿ, ಆ ಎಮ್ಮೆಗೆ ಕಿವಿಗೆ ಟ್ಯಾಗೇ ಇಲ್ವಲ್ಲಮ್ಮ ಅಂತ ಹೇಳಿದ್ರೆ ಬಿಚ್ಚಿಟ್ಟಿದೀನಿ ಮನೇಲಿ ಅಂತ ಹೆಂಗಸ್ ಹೇಳ್ತು. ನನಗೆ ಪರ್ಚದು ಗಿರ್ಚದು ಎಲ್ಲ ಮಾಡೋಗಿದ್ದಾರೆ ನನ್ನ ಕೈಗೆಲ್ಲ. ಅವರು ಏನೇನ್ ಮಾಡ್ಬೇಕು, ಒಂದು ಗುಂಪು ಘರ್ಷಣೆ ಒಳಗಡೆ ಆ ಚೀಪ್ ರೇಟೆಡ್ ಕೆಲಸಗಳೆಲ್ಲನೂ ಮಾಡಿ ಹೋಗಿದ್ದಾರೆ. ಜೋರು ಗಾಯ ಅನ್ನೋ ಥರದ್ದೇನೂ ಆಗಿಲ್ದೆ ಹೋದ್ರು ಒಬ್ಬ ಹೆಣ್ಣು ಮಗಳನ್ನ ಹೆಂಗ್ ನೋಡ್ಕೋಬೇಕು, ಯಾರು ಸರಿ, ಗಂಡಸರಾದ್ರು ಸರಿ ಹೆಂಗಸರಾದ್ರು ಸರಿ, ಆ ತರ ಟ್ರೀಟ್ಮೆಂಟ್ ಅಲ್ಲ ನೋಡ್ಕೋಬೇಕು. ಹೆಂಗೆ ಆ ತರ ನೋಡ್ಕೊಂಡಿಲ್ಲ ನನ್ನ. ನಾನು ನೋಡ್ರಪ್ಪ ಅಸೆಂಬ್ಲಿ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ದೋಳು, ನನ್ನನ್ನ ಈ ತರ ಬಂದ್ಬಿಟ್ಟು ಮಾಲ್ ಹ್ಯಾಂಡಲ್ ಮಾಡ್ಬಿಟ್ಟು ಫಿಸಿಕಲಿ ಟಾರ್ಚರ್ ಮಾಡೋದು, ಗುಂಪುನ ಗಂಡ ಕರ್ಕೊಂಡ್ಬಂದು ಇಲ್ಲಿ ಘರ್ಷಣೆ ನನ್ನ ಮನೆ ಮುಂದಗಡೆ ಮಾಡೋದು ಅಂತ ಹೇಳಿದ್ರೆ ನನಗೆ ಸೆಕ್ಯೂರಿಟಿ ಎಲ್ಲಿ ಕೊಡ್ತಾರೆ ಇವರು ಪೊಲೀಸರು? ಇಂಥ ಪೊಲೀಸರು ಇದ್ದಾರು ಏನ್ ಪ್ರಯೋಜನ? ಇಂತಿಂತವ್ರನ್ನೆಲ್ಲ ವರ್ಗಾವಣೆ ಮಾಡ್ಲಿ ಬಿಡೋಲ್ಲ ಅರ್ಕಲ್ಗೂಡಿಂದ. ನ್ಯಾಯ ನೀತಿಲಿ ಕೆಲಸ ಮಾಡೋ ಜನ ಇದ್ರೆ ಬರ್ಲಿ ಇಲ್ಲಿ. ಇಂತಿಂತ ನೋಡ್ರಿ, ಇಂತಿಂತವೆಲ್ಲ ನಡೀತವೆ ಇಲ್ಲಿಗಲ್ ಕೆಲಸಗಳು. ಯಾವ ಕೇಸಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅಂತ ಅನ್ಬಿಟ್ಟು ನನಗೆ ಲೀಗಲ್ ರೆಮಿಡಿ ಕೊಡಿ ಅಂತ ಅಂದ್ಬಿಟ್ಟು ಲೀಗಲ್ ಎಡ್ಗೂ ಬರ್ದಿದ್ದೀನಿ ನಾನು. ಜುಡಿಷಿಯರಿ ನ್ಯಾಯಾಂಗ ಅವರು ಸರಿಗ ಆನ್ಸರ್ ಮಾಡಿಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟರು. ಅದಕ್ಕೆ ನಾ ಮತ್ತೆ ಬರ್ದಿದ್ದೀನಿ, ಈ ತರ ಹೇಳೋಂಗಿಲ್ಲ ನೀವು. ಕರೆಕ್ಟ್ ಆಗಿ ಯಾರು ಡಿಕ್ಟೇಟ್ ಮಾಡಿರೋದು ಅವ್ರ ಹೆಸರು ಬರೀರಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ PDJ ಮೇಡಮ್ ಅಂದ್ರೆ ಚೇರ್ ಪರ್ಸನ್ ಅಂತಾರಂತೆ ಇಂಗ್ಲಿಷ್, ಕನ್ನಡದಲ್ಲಿ ಅದು ಪದ ಇಲ್ಲ. ಕರೆಕ್ಟ್ ಆಗಿ ಪ್ರೆಸಿಡೆಂಟ್ ಅಂತ ಬರುತ್ತಂತೆ ಕನ್ನಡದಲ್ಲಿ, ಅದಕ್ಕೆ ಅಧ್ಯಕ್ಷರು ಅಂತ ಬರ್ತದೆ. ಅಧ್ಯಕ್ಷರು ಅಂದ್ರೆ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅಂತಲೂ ಆಗುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಚೇರ್ಮನ್ ಅನ್ನೋದಕ್ಕೆ ಕರೆಕ್ಟ್ ಆಗಿ ಕನ್ನಡದಲ್ಲಿ ನ್ಯಾಯ ನೀತಿದು ಇದಿಲ್ಲ, ಟ್ರಾನ್ಸ್ಲೇಷನ್ ವರ್ಡ್ ಇಲ್ಲ. ಯಾರು ಅಂತ ಕೇಳಿದ್ರೆ ಅವರು PDJ ಮೇಡಮ್ ಅಂತ. ಈಗಿಂತ ಸುಳ್ಳು ಅಟ್ರಾಸಿಟಿ ಕೇಸ್ಗಳ ಫೈಲ್ ಮಾಡಿದ್ರೆ ಇವರು ಹ್ಯಾಂಡಲ್ ಮಾಡೋದು PDJ ಮೇಡಮ್. ನನ್ನ ಒಂದಷ್ಟು ರಿಕ್ವಿಸಿಷನ್ ಮತ್ತೆ ಇವು ಕಂಪ್ಲೇಂಟ್ಸ್ ಅವರು ಟೇಬಲ್ ಮೇಲೆ ಬಿದ್ದವೆ, ಇಲ್ಲಿ ತನಕ ಅವ್ರಿಗೆ ಆನ್ಸರ್ ಮಾಡಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಅಟ್ರಾಸಿಟಿ ಕೇಸ್ಗೆ ನನ್ನ ಮೇಲ್ಗಡೆ ಏನ್ ಆಕ್ಷನ್ ತಗೋತಾರೆ ಈ PDJ ಮೇಡಮ್ ಅಂತ ತಿಳ್ಕೊಳ್ಳೋಣ ನಾವು. ನಾನು ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿಗೆ ಬರ್ದಿದ್ದೀನಿ ಆಲ್ರೆಡಿ, ಸ್ಟೇಟ್ಗೆ. ಯಾಕೆಂತ ಹೇಳಿದ್ರೆ ಇಷ್ಟು ಸೀರಿಯಸ್ ಉಂಟು ಇಶ್ಯೂ ನೋಡಿ. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಕಾಂಪ್ಲೆಕ್ಸ್ ಉಂಟು. ಇಷ್ಟೊಂದು ಆ ಕಾಲ್ಗಳು ಏನಿದಾವೋ ನಮ್ಮ ಕಾನ್ಸ್ಟಿಟ್ಯೂಷನ್ದು ಎಲ್ಲಾ ಕಾಲ್ಗಳು ಆಲ್ಮೋಸ್ಟ್ ಇನ್ವಾಲ್ವ್ಡ್ ಇದಾವೆ. ನನ್ನ ಹಿಂದೆ ಬಿದ್ದಿರೋವು, ನನಗೆ ಆಪೋಸಿಟ್ ಆಗಿ ಕಾನ್ಸ್ಪಿರಸಿ ಮಾಡ್ತಾ ಇರೋರು ಅಂತ ಹೇಳ್ಬೋದು. ಅಂತದ್ರಲ್ಲಿ ಯಾವ ಸ್ಟೇಟ್ ಗವರ್ಮೆಂಟ್ ಇಂದು ಯಾವ ಅಥಾರಿಟಿಯಿಂದ ಹಿಡಿದು ನನಗೆ ಏನು ನ್ಯಾಯ ಕೊಡಿಸ್ತಾರೆ? ಇವ್ರ ಕಡೆಯಿಂದ ನಂಗೆ ಬರೋದಿಲ್ಲ ಆನ್ಸರ್ಗಳು. ಪ್ರೀವಿಯಸ್ಲಿ ನ್ಯಾಯ ನೀತಿಲಿ ಬರ್ದಿಲ್ಲ ನೋಡಿ, ಅದಕ್ಕೆ ನಾನು ಹೈಕೋರ್ಟ್ನ ಲೂಪಲ್ಲಿ ಇಡ್ತಿದ್ದೀನಿ ಅಂತ ಬರ್ದಿದ್ರು ಒಂದು ವಾರದ ಮೇಲೆ ಆಯ್ತು ಕಂಡ್ರೆ ನಂಗೆ ಇನ್ನೂ ರಿಪ್ಲೈ ಬಂದಿಲ್ಲ. ಯಾಕೆಂತ ಹೇಳಿದ್ರು ಹ್ಞೂ ಅಂದ್ರೂ ಅವರೇ ಸಿಗಾಕತ್ತಾರೆ, ಇಲ್ಲ ಅಂದ್ರೂ ಅವರೇ ಸಿಗಾಕತ್ತಾರೆ. ಆ ದುರವಸ್ಥೆಯಲ್ಲಿ ಇದ್ದಾರೆ ಜನ. ಅದಕ್ಕೆ ಅವ್ರು ರಿಪ್ಲೈ ಮಾಡೋದಿಲ್ಲ ನನಗೆ, ಯಾರು ಮಾಡೋದಿಲ್ಲ, ಪ್ರಿಸನ್ ಅಥಾರಿಟಿನೂ ಮಾಡೋದಿಲ್ಲ.
ಪ್ರೀವಿಯಸ್ಲಿ 2018ರಲ್ಲಿ ನನ್ನ ಪ್ರಿಸನ್ ಅಥಾರಿಟಿ ಜನ ಇಲ್ಲೀಗಲಿ ನನ್ನ ಅಡ್ಮಿಟ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಪ್ರಿಸನ್ಗೆ ಇಲ್ಲಿ ತನಕ ನಾನು ಮಾಡಿದ ಕಂಪ್ಲೇಂಟಿಗೆ ಹೆಂಗ್ ಮಾಡ್ಕೊಂಡ್ರಿ ನನ್ನ ಅಡ್ಮಿಟ್ ಇಲ್ಲೆಜಿಟಿಮೇಟ್ ಡಾಕ್ಯುಮೆಂಟ್ಸ್ ಮೇಲ್ಗಡೆ ಅಂತ ಕೇಳಿದ್ರೆ ಇಲ್ಲಿ ತನಕ ಅವ್ರು ಆನ್ಸರ್ ಮಾಡಿಲ್ಲ. ನನಗೆ ಬೆಳಿಗ್ಗೆ ಕಾಲ್ ಮಾಡಿದ್ದೀನಿ ಅವರಿಗೆ, ನಾನು ಕಾಲ್ ಮಾಡಿದ್ದೀನಿ. ಏನ್ ನೋಡ್ರಪ್ಪ ಇನ್ನೊಂದ್ಸಲ ಕರ್ಕ ಬರಬೇಕು ಅಂತ ಹೊಂಟಾರಂತೆ ಈ ಅರ್ಕಲ್ಗೂಡ್ ಪೊಲೀಸರು ನನ್ನ ನಿಮ್ ಪ್ರಿಸನಿಗೆ ನ್ಯಾಯ ನೀತಿಯಲ್ಲಿ ಇಟ್ಟಿದಿರಲ್ವ ನಿಮ್ ಪ್ರಿಸನ್ ಅಂತ, ಕರೆಂಟ್ಲಿ ಇರೋ ಜೈಲರ್ ಯಾರು ಅಂತ ಇಲ್ಲಿ ತನಕ ಉಂಟು. ಏನೋ ನನಗೆ ಅವತ್ತಿಂದ ಯಾವ ಸೀಮೆ ಡಿಪ್ರೆಷನ್ಗೆ ನಾನು ಇಳಿದಿದ್ದೆ ಅಂತ ಹೇಳಿದ್ರೆ ಇದು ಚೇತರಿಸ್ಕೊಂಡಾದ್ಮೇಲೆ ಮಾಡ್ತಿರೋ ವಿಡಿಯೋ, ಸ್ವಲ್ಪ ಚೇತರಿಸ್ಕೊಂಡಾದ್ಮೇಲೆ ಮಾಡ್ತಿರೋ ವಿಡಿಯೋ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡಿರ್ತಿದ್ರಿ ಯಾರು ಆರ್ಡಿನರಿ ಸಿವಿಲಿಯನ್ ಅಂತ ನನಗೆ ಒಂಚೂರು ಆನ್ಸರ್ ಮಾಡಿ, ರಿಪ್ಲೈ ಮಾಡಿ. ಈ ಮೆಸೇಜ್ನ ಆದಷ್ಟು ಜನಗಳಿಗೆ ಹತ್ರ ಶೇರ್ ಮಾಡಿ. ಇದು ಹೋಗಬೇಕು ನಮ್ಮ PMO ಆಫೀಸ್ ತನಕನೂ ಹೋಗಬೇಕು, ಸುಪ್ರೀಂ ಕೋರ್ಟ್ ತನಕನೂ ಹೋಗಬೇಕು, ಹೈಕೋರ್ಟ್ ತನಕನೂ ಹೋಗಬೇಕು. ಅಲ್ಲಿ ತನಕ ಫಾರ್ವರ್ಡ್ ಮಾಡಿ. ನೋಡಿ ಇದನ್ನ ಮಾಡೋದ್ರಿಂದ ಅವರೇ ಹೇಳಿರೋದಲ್ವಾ, ಹೈಕೋರ್ಟು ಸುಪ್ರೀಂ ಕೋರ್ಟು ಇವರೇ ಹೇಳಿರೋದಲ್ವಾ, ಮಿಸ್ಯೂಸ್ ಮಾಡ್ಕೋತಿದ್ದಾರೆ, ಇವರು ಮಾಡ್ಕೋತಿದ್ದಾರೆ. ಮಿಸ್ಯೂಸ್ ಮಾಡ್ಕೋತಿರೋದು ಜನಗಳಿಗಿಂತ ಹೆಚ್ಚಾಗಿ ಪೊಲೀಸರು. ಇದಕ್ಕೆ ಗೊತ್ತಿದ್ದು ಅದನ್ನ ಯಾಕೆ ಬರೆಯೋದಿಲ್ಲ ಅವರು? ಯಾಕೆ ಬರೆಯೋದಿಲ್ಲ? ಯಾಕೆ ಅವ್ರಿಗೊಂದು ಅಲ್ಲಿ ಸೆಂಟ್ರಲ್ ಒಂದು ಹೋಮ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ, ಅವ್ರ ಕೆಳಗಡೆ ಇವರೆಲ್ಲ ಸ್ಟೇಟಿನ ಹೋಮ್ ಡಿಪಾರ್ಟ್ಮೆಂಟ್ ಗಳು ಕೆಲಸ ಮಾಡ್ತಾರೆ. ಅವ್ರ ಕಡೆಯಿಂದ ಇವ್ರನ್ನ ಸರಿ ಮಾಡ್ಸಕ್ ಆಗೋದಿಲ್ವಾ? ಇವೆಲ್ಲ ನಾವು ಹೇಳ್ಕೊಡ್ಬೇಕಾ ಈ MLA ಗಳಿಗೆ MP ಗಳಿಗೆ ಎಲ್ಲಾರ್ಗು? ಸರ್ಕಾರ ಆಳ್ತಾ ಕೂತಿರೋ ನಮ್ನೆಲ್ಲ ಆಳ್ತಾ ಕೂತಿರೋರಿಗೆ ನಾನೇ ಹೇಳ್ಕೊಡ್ಬೇಕು ಅನ್ನೋದಾರೆ ನನಗ ಬಿಡ್ರಿ ಜಾಗನ ಅದ. ನೀವೇನ್ ಮಾಡ್ತಿದ್ರಿ ಇಲ್ಲಿ ಕೂತ್ಕೊಂಡ್ ಮಣ್ಣಂಗಟ್ಟಿ? ಆ ಮಣ್ಣೆತ್ತ ಕೆಲ್ಸವೇ ಇನ್ನೇನು ಮಾಡ್ತಾ ಇಲ್ಲ ಇಲ್ಲಿ. ನಮ್ಮ ಹಾಸನದಿಂದ ಎಲೆಕ್ಟ್ ಆಗಿ ಹೋಗಿರೋರು, ಅರ್ಕಲ್ಗೂಡಿಂದ ಎಲೆಕ್ಟ್ ಆಗಿ ಕುಂತಿರೋರು ಮಾಡ್ತಿರೋದು ಕಲೆಕ್ಷನ್ ಬಿಸಿನೆಸ್. ಇನ್ನೇನು ನಿಮಗೆ ಪ್ರೂಫ್ ಬೇಕಾ? ಒಂದು ಸೀಕ್ರೆಟ್ ಬಾಡಿ ಕ್ಯಾಮೆರಾ ಇಟ್ಕೊಂಡು ಬನ್ನಿ, ನಾ ಕರ್ಕೊ ಹೋಗ್ತೀನಿ, ನಾ ತೋರಿಸ್ತೀನಿ. ಇಂಥ ಜಾಗದಲ್ಲಿ ಹಿಂಗೆ ಸುಮ್ಮನೆ ರೌಂಡ್ ಹೊಡೆದು ಬನ್ನಿ, ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಿದ್ದಾರೋ ಅಷ್ಟು ಜನನು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡ್ತೀನಿ ನಾನು ಅಂತ. ಯಾವ್ದಾರ ಮೀಡಿಯಾಗೆ ಗಟ್ಸಿದ್ರೆ ನಿಜವಾಗ್ಲು ಬರ್ರಪ್ಪ ಅಪ್ರೋಚ್ ಮಾಡಿ. ನನ್ನ ಡೈರೆಕ್ಟ್ ಆಗಿ ಮಾಡಕ್ ಆಗದೆ ಹೋದ್ರೂ ಪರವಾಗಿಲ್ಲ, ಇಂಡೈರೆಕ್ಟ್ ಆಗಾರು ಮಾಡಿ ಬರ್ರಿ, ನನ್ನ ಹತ್ರ ತೋರಿಸ್ಕೊಡ್ತೀನಿ. ನಿಜವಾಗ್ಲೂ ನಿಮ್ಗೆ ಏನಾದ್ರು ಸಮಾಜ ಸುಧಾರಣೆ ಮಾಡಬೇಕು ಅನ್ನೋ ಒಳ್ಳೆ ಬುದ್ಧಿ ಇಟ್ಕೊಂಡಿರೋ ಒಳ್ಳೆ ಎಡಿಟರ್ಗಳು ಇದ್ರೆ ಬನ್ನಿ. ಇಲ್ಲಿ ತನಕ ನಾಕಂಡಿರೋಂಗೆ 6-7 ವರ್ಷದಿಂದ ಅಂತವ್ರೊಬ್ರು ಸಿಕ್ಕಿಲ್ಲ ನನಗೆ. ಈಗ ಏನಾರು ಉದ್ಭವ ಏನಾರು ಆಗಿದ್ರೆ ಬರ್ರಿ ನೋಡೋಣ, ಏನಾರು ಮಾಡಕ್ಕಾಗ